ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ 9945874894. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಶಿಡ್ಲಘಟ್ಟ ಕ್ಷೇತ್ರ ಅಂದ್ರೆ ಯಾರಿಗೂ ಬೇಕಾಗಿಲ್ಲದ ಪರಿಸ್ಥಿತಿ ಬಂದಿದೆ. ಇವತ್ತು ಎಷ್ಟು ನೋವಾಗ್ತಾ ಇದೆ ನನಗೆ ಅಂತಂದ್ರೆ, ನಮ್ಮ ರವಿಯಣ್ಣ ಅವರು ನಮ್ಮ ಕ್ಯಾಬಿನೆಟ್ ಅಲ್ಲಿ ಮಾತಾಡ್ತಾರೆ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದ ಬಗ್ಗೆ, ಯಾರು ಕೂಡ ಅದಕ್ಕೆ ಸ್ಪಂದಿಸಲ್ಲ ಸರಿಯಾಗಿ. ಅದೊಂದು. ಆದ್ರೆ ಇವತ್ತಿನ ಸಂದರ್ಭದಲ್ಲಿ ನಾನು ಕೇಳಕ್ ಇಷ್ಟಪಡ್ತೀನಿ, ನಮ್ಮ ಶಿಡ್ಲಘಟ್ಟ ಕ್ಷೇತ್ರದ ಜನ ತಪ್ಪು ಮಾಡಿದ್ದಾದ್ರೂ ಏನು? ಯಾವುದೇ ವಿಷಯ ತಗೊಂಡಾಗ ಚಿಕ್ಕಬಳ್ಳಾಪುರ್ಗೆ ಅನುದಾನ ಕೊಡ್ತಾರೆ, ಕೋಲಾರ್ಗೆ ಅನುದಾನ ಕೊಡ್ತಾರೆ, ಚಿಂತಾಮಣಿಗೆ ಅನುದಾನ ಕೊಡ್ತಾರೆ. ಆದ್ರೆ ನಮ್ ಶಿಡ್ಲಘಟ್ಟ ಕ್ಷೇತ್ರ ಅಂತ ಬಂದಾಗ ರಾಜಕೀಯ ಮಾಡ್ತಾರೆ. ಇದನ್ನ ಹೇಳಕ್ ಇಷ್ಟಪಡ್ತೀನಿ. ಎಷ್ಟೇ ಅನೇಕ ಬಾರಿ ಕಾಂಗ್ರೆಸ್ ಅವರು ಗೆದ್ದಿದ್ದಾರೆ ಈ ಕ್ಷೇತ್ರದಿಂದ. ಅನೇಕ ಮತದಾರರು ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ. ಅದನ್ನ ಮರಿಬಾರ್ದು ನೀವು. ನಿಮ್ಮ ಜನ ಓಟುಗಳು ಕೂಡ ನಿಮ್ ಜೊತೆ ಇದೆ. ಅವ್ರನ್ನ ಕೂಡ ನಿಮ್ಮ ರಾಜಕೀಯಕ್ಕೆ ಸಾಯಿಸ್ತಾ ಇದ್ದೀರಾ. ಇವತ್ತಿನ ದಿನದಲ್ಲಿ ನಮಗೆ ಬೇಕಾಗಿರೋದು ರಾಜಕೀಯ ಅಲ್ಲ, ಅನುದಾನ. ನಮ್ಮ ಕ್ಷೇತ್ರಕ್ಕೆ ಏನ್ ಅನುದಾನ ಕೊಡ್ತಾ ಇದ್ದೀರಾ? ಇಲ್ಲಿ ಕೇಳಕ್ ಇಷ್ಟಪಡ್ತೀನಿ. MC ಸುಧಾಕರ್ ಅವರಿದ್ದಾರೆ, ನಮ್ಮ ಇವ್ರ ಎಸ್ಪೆಷಲಿ ನಮ್ಮ ರಾಜೀವ್ ಗೌಡ್ರು ಇದ್ದಾರೆ, ಹಾಗೂ ನಮ್ಮ ಪುಟ್ಟಣ್ಣ ಅವರಿದ್ದಾರೆ. ನೀವೆಲ್ಲ ಏನ್ ಪವರ್ ಅಲ್ಲಿ ಹೋಗಿ ಕೇಳಬೇಕಲ್ವಾ, ನಮ್ಮ ಕ್ಷೇತ್ರಕ್ಕೆ ಫಂಡ್ಸ್ ಕೊಡಿ ಅಂತ. ಇವತ್ತು ನಿಟ್ಟಿನಲ್ಲಿ ಎಷ್ಟು ಬೇಜಾರಾಗ್ತಾ ಇದೆ ಅಂತಂದ್ರೆ, ಬರೀ ನೀವೊಂದು ಮಾರ್ಕೆಟ್ ಕೊಡ್ತಾ ಇದೀವಿ, ಮಾರ್ಕೆಟ್ ಮಾಡ್ತಾ ಇದೀವಿ ಅಂದ್ರೆ ಮಾರ್ಕೆಟ್ ಇಂದ ಏನ್ ಸೊಲ್ಯೂಷನ್ ಸಾಲ್ವ್ ಆಗ್ತಾ ಇದೆ? ನಿಮ್ಗೆ ಗೊತ್ತಿದೆಯಾ ನೀರಾವರಿ ಪ್ರಾಬ್ಲಮ್ ಎಷ್ಟಾಗಿದೆ ಅಂತ? ರೈತರಿಗೆ ಬೆಳೆ ಸಿಗ್ತಾ ಇಲ್ಲ, ನೋಡಿದೀರಾ? ಊರುಗಳ ಕಡೆ ಎಲ್ಲ ಕೆರೆಗಳು ಬತ್ತೋಗಿದೆ, ಎಲ್ಲ ಬೋರ್ವೆಲ್ಗಳು ಬತ್ತೋಗಿದೆ, ನೀರ್ ಸಿಗ್ತಾ ಇಲ್ಲ ಜನಕ್ಕೆ. ಪ್ಲಸ್ ಅವ್ರು ಬೆಳೆದಿರೋ ಬೆಳೆಗಳಿಗೂ ಕೂಡ ರೇಟ್ ಸಿಗ್ತಾ ಇಲ್ಲ. ನೀವು ಆ ದಿಕ್ಕಿನಲ್ಲಿ ಏನ್ ಮಾಡ್ತಾ ಇದ್ದೀರಾ? ರಸ್ತೆಗಳು ನೋಡಿದೀರಾ? ನಮ್ಮ ಸಂದರ್ಭ ಇವಾಗ ಮಕ್ಕಳಿಗೆ ಬಸ್ಗಳ ವ್ಯವಸ್ಥೆ, ಬಸ್ಗಳೆಲ್ಲ ಹಾಳಾಗಿ ನಿಂತಿದೆ. ಸರಿಯಾಗಿ ಟೈಮ್ಗೆ ಬಸ್ಗಳು ಬರ್ತಾ ಇಲ್ಲ. ಈ ವ್ಯವಸ್ಥೆಯಲ್ಲಿ ಯಾರು ಕೇಳೋರಿಲ್ಲ. ಒಂದ್ ಅರ್ಥ ಮಾಡ್ಕೊಳ್ಳಿ, ಮುಂದಿನ ದಿನಗಳಲ್ಲಿ ಇದೊಂದು ಉಗ್ರವಾದ ಹೋರಾಟ ನನ್ನಿಂದ ಆಗಲ್ಲ, ಜನಗಳೇ ಎದ್ದೇಳ್ತಾರೆ, ತಿರುಗಿ ಬೀಳ್ತಾರೆ. ಒಂದ್ ಅರ್ಥ ಮಾಡ್ಕೊಳ್ಳಿ, ರಾಜಕೀಯ ಒಂದು ಸಲ 5 ವರ್ಷಕ್ಕೆ ಒಂದ್ಸಲಿ ಮಾಡಬೇಕು. ಪ್ರತಿ ವರ್ಷ ರಾಜಕೀಯ ಮಾಡಬಾರದು. ನನ್ನ ಆಸೆ ಇಷ್ಟೇ. ಇವತ್ತು ನಮ್ಮ ಕ್ಷೇತ್ರದ ಶಾಸಕರು ಯಾರು? ರವಿಯಣ್ಣ ಅವರು. ಅವ್ರಿಗೆ ಫುಲ್ ನಮ್ ಸಪೋರ್ಟ್ ಕೊಡಬೇಕು. ಕಾಂಗ್ರೆಸ್ ಅವರಾಗ್ಲಿ, ಬಿಜೆಪಿ ಆಗ್ಲಿ, ಯಾರೇ ಆಗ್ಲಿ ಅವ್ರಿಗೆ ಸಪೋರ್ಟ್ ಕೊಟ್ಟು ಅನುದಾನ ಕೊಟ್ರೆ ಮಾತ್ರ ಏನೋ ಡೆವಲಪ್ಮೆಂಟ್ ತರಕಾಗುತ್ತೆ. ರಾಜಕೀಯ ಮಾಡೋಣ, ಆ ಲಾಸ್ಟ್ 1 ವರ್ಷ ಮಾಡೋಣ ರಾಜಕೀಯ. ಆವತ್ತು ಜನಕ್ಕೆ ಯಾರು ಇಷ್ಟಪಡ್ತಾರೋ ಅವ್ರಿಗೆ ಓಟ್ ಹಾಕ್ತಾರೆ. ಎಷ್ಟು ನೋವಾಗ್ತಾ ಇದೆ ಅಂತಂದ್ರೆ, ನಮ್ಮ ಕ್ಷೇತ್ರದ ರಸ್ತೆಗಳು ಹಾಳಾಗಿದೆ. ರೀಸೆಂಟ್ ಆಗಿ ಒಂದು 17-18 ಜನ ಸತ್ತಿದ್ದಾರೆ ರೋಡ್ ಆಕ್ಸಿಡೆಂಟ್ಸ್ ಅಲ್ಲಿ. ಯಾರು ಕೇಳ್ತಾ ಇದಾರೆ ಅವ್ರ ಮನೆ ಬಗ್ಗೆ ಎಲ್ಲ? ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲಾರು MC ಸುಧಾಕರ್ ಅವರೇ, ಕೈ ಮುಗಿದು ಕೇಳ್ತೀನಿ, ನಮ್ಮ ಕ್ಷೇತ್ರಕ್ಕೆ ಫಂಡ್ಸ್ ಕೊಡಿ. ನಮ್ಮ ಕ್ಷೇತ್ರಕ್ಕೆ ನಿಮ್ಗೆ ವೋಟರ್ಸ್ ಇದೀವಿ ನಾವೆಲ್ಲರೂ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು ನನ್ನ ರಿಕ್ವೆಸ್ಟ್. ದಯವಿಟ್ಟು ಪುಟ್ಟಣ್ಣ ಅವರೇ, ರಾಜೀವ್ ಗೌಡ್ರೆ, ಎಸ್ಪೆಷಲಿ ನಮ್ಮ ಮುನಿಯಪ್ಪ ಅವರೇ, MC ಸುಧಾಕರ್ ಅವರೇ, ದಯವಿಟ್ಟು ನಮಗೆ ಶಕ್ತಿ ನೀಡಿ. ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಿಸೋದ್ರಲ್ಲಿ ನಿಮ್ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಜನ ನಿಮಗೂ ವೋಟ್ ಹಾಕ್ಬೋದು, ಗೊತ್ತಿಲ್ಲ. ಬಟ್ ಈ ಟೈಮಲ್ಲಿ ನಿಮ್ ಜನನೂ ನೀವು ಬಿಟ್ಬಿಡ್ತಾ ಇದ್ದೀರಾ. ಈ ರಾಜಕೀಯದಲ್ಲಿ ಬಿಡಿ, ನಿಮ್ಗೆ ಅನ್ಸ್ಬೋದು ಇದು ಪಾಲಿಟಿಕ್ಸ್, ಅದು ಇದು ಅನ್ಸ್ಬೋದು. ಆದ್ರೆ ನಮಗ್ ಬೇಕಾಗಿರೋದೇನು? ಜನಗಳು ಉದ್ಧಾರ ಆಗ್ಬೇಕು, ರೈತರು ಉದ್ಧಾರ ಆಗ್ಬೇಕು. ಫಸ್ಟ್ ನಾವು ಬದುಕಿದ್ರೆ ತಾನೇ ನಿಮ್ಗೆ ವೋಟ್ ಹಾಕಕ್ಕಾಗೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ನನ್ಗೆ ಅನ್ಸೋದು ಇಷ್ಟೇ, ನೀವೆಲ್ಲ ಮುಂದೆ ಬರಬೇಕು. ನೀವೆಲ್ಲ ನಮ್ಮ ರವಿ ಅವರಿಗೆ ಈ ಮಟ್ಟಿಗೆ ಕೈ ಹಿಡಿಲೇಬೇಕು, ಹಿಡಿದು ಅನುದಾನ ತರೋದ್ರಲ್ಲಿ ಸಹಕರಿಸಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.